ಜೀವನ್ಮುಖಿ ಸಂಘಟನೆ ಹಾಗೂ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಆಶ್ರಯದಲ್ಲಿ ಮಹಿಳಾ ಸ್ವಾವಲಂಬನೆಯನ್ನು ಬೆಂಬಲಿಸಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ನಿನ್ನೆ ಅವ್ವ ಸಂತೆ ಆಯೋಜಿಸಲಾಗಿತ್ತು. ಕಳೆದ 3 ವರ್ಷಗಳಿಂದ ಈ ಸಂತೆ ಯಶಸ್ವಿಯಾಗಿ ನಡೆಯುತ್ತಿದೆ. ಮಹಿಳಾ ಸಂಘಟನೆಗಳು ತಯಾರಿಸಿದ ಹಲಸಿನ ಹಣ್ಣಿನ ಕಪ್ ಕೇಕ್, ಹಲಸಿನ ಚಿಪ್ಸ್, ಹಲಸಿನ ಹಪ್ಪಳ, ಉಪ್ಪಿನಕಾಯಿ, ಮರಗೆಣಸಿನ ಪಾಯಸ, ಅಂಜೂರ್ ಬರ್ಫಿ ಮತ್ತು ಅಂಜೂರ್ ರೋಲ್, ಪತ್ರೊಡೆ, ಅತ್ತಿರಸ, ಹಲಸಿನ ಎಲೆ ಕಡುಬು, ಬಾಳೆ ಎಲೆ ಕೊಟ್ಟೆ ಕಡುಬು, ಬಾಳೆದಿಂಡಿನ ಕೋಸಂಬರಿ, ಮಣ್ಣಿನ ಆಭರಣಗಳು, ಚರಕದ ಬಟ್ಟೆಗಳು ಸೇರಿದಂತೆ ವಿವಿಧ ಉತ್ಪನ್ನಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಫಲಾನುಭವಿಗಳು ತಯಾರಿಸಿದ ಗೃಹ ಉತ್ಪನ್ನಗಳ ಮಾರಾಟ ಮತ್ತು ಪ್ರದರ್ಶನ ಕೂಡ ಅವ್ವ ಸಂತೆಯಲ್ಲಿ ನಡೆಯಿತು. ಗೃಹ ಉತ್ಪನ್ನಗಳ ತಯಾರಕರಾದ ಸುಧಾಮಿನಿ ಬೇಳೂರು, ಕೇಂದ್ರ ಸರ್ಕಾರದ ಯೋಜನೆಯಡಿ ತಾವು ಆರ್ಥಿಕ ಸಹಕಾರ ಪಡೆದು ಗೃಹ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದೇವೆ. ಗ್ರಾಹಕರಿಂದಲೂ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಎಂದರು. ಇದರಿಂದ ನನಗೆ ತುಂಬಾ ಅಂದ್ರೆ ನನ್ನ ಪ್ರಾಡಕ್ಟ್ಗಳಿಗೆ ಮಾರ್ಕೆಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಈ ತರ ಇದ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಟೆರಕೋಟಾ ಕಲಾವಿದೆ ರಾಜೇಶ್ವರಿ, ಟೆರಕೋಟಾ ಕಲೆಗೆ ಬೇಡಿಕೆ ಹೆಚ್ಚಿದ್ದು ದೇಶೀಯ ಕಲೆಗಳನ್ನು ಉಳಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತಿದೆ. ಅವ್ವ ಸಂತೆಗಳು ತಾವು ತಯಾರಿಸಿದ ಕಲಾಕೃತಿಗಳಿಗೆ ಮಾರುಕಟ್ಟೆ ಕಲ್ಪಿಸಿಕೊಡುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಒಂದು ಕಾರ್ಯಕ್ರಮಗಳಿರೋದ್ರಿಂದ ಮಹಿಳಾ ಸಬಲೀಕರಣಕ್ಕೆ, ಸ್ವಾವಲಂಬಿಗಳಾಗಕ್ಕೆ ತುಂಬಾ ಅನುಕೂಲವಾಗಿದೆ ಈ ರೀತಿಯ ಒಂದು ಯೋಜನೆಗಳು. ಫಲಾನುಭವಿ ಅಮೃತ ಕಾಕಲ್, ತಾವು ಕೇಂದ್ರ ಸರ್ಕಾರದ ವತಿಯಿಂದ ನೀಡಲಾಗುವ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಹಣಕಾಸು ನೆರವು ಯೋಜನೆಯಡಿ ಸಹಾಯ ಪಡೆದು ಎಣ್ಣೆ ತೆಗೆಯುವ ಯಂತ್ರವನ್ನು ಖರೀದಿಸಲಾಗಿದೆ. ಕೊಬ್ಬರಿ, ಶೇಂಗಾ ಎಣ್ಣೆಯನ್ನು ತಯಾರು ಮಾಡಿ ಮಾರಾಟ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ದಯಮಾಡಿ ಎಲ್ಲರೂ PMFME ಯೋಜನೆಯನ್ನು ಅಳವಡಿಸಿಕೊಳ್ಳಿ. ಕಾರ್ಯಕ್ರಮದ ಆಯೋಜಕರಾದ ಪದ್ಮಶ್ರೀ, ಮಹಿಳಾ ಉದ್ಯಮಿಗಳನ್ನು ಉತ್ತೇಜಿಸುವ ಸಲುವಾಗಿ ಅವ್ವ ಸಂತೆ ನಿರ್ವಹಿಸುತ್ತಿದೆ. ದೇಶೀಯ ವಸ್ತುಗಳಿಗೆ ಮಾರುಕಟ್ಟೆ ನಿರ್ಮಿಸುವ ಕೆಲಸ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಯಶಸ್ಸು ಕಾಣುತ್ತಿದೆ ಎಂದು ಹೇಳಿದರು. ಇದು 16ನೇ ಸಂತೆ. ಇಲ್ಲಿ ಬಹಳ ಜನಪ್ರಿಯತೆಯನ್ನ ಗಳಿಸಿಕೊಂಡು ಬಹಳ ಚೆನ್ನಾಗಿ ನಡೀತಾ ಇದೆ. ಹಾಗೆ ನಮ್ಮ ಗ್ರಾಹಕರು ಹೆಚ್ಚುತ್ತಾ ಇದ್ದಾರೆ. ಹಾಗೆ ಮಹಿಳಾ ಉದ್ಯಮಿಗಳು ಕೂಡ ಪ್ರತಿ ಸಂತೆಯಿಂದನೂ ಹೆಚ್ಚಾಗ್ತಾ ಇದ್ದಾರೆ.